ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೆ ಈ ದಿವಸ ಮನುಷ್ಯನಿಗೆ ಒಳ್ಳೆಯ ಸಮಯ ಇದ್ದಾಗ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಅದೇ ತರಹ ಸಮಯ ಕೆಟ್ಟದಿದ್ದಾಗ ಅಥವಾ ನಾವು ಯಾವುದೋ ಜನ್ಮಾಂತರವಾದಂತಹ ಕರ್ಮಗಳನ್ನು ಅನುಭವಿಸಬೇಕು ಹೇಳುವಂಥ ಒಂದು ಪರಿಸ್ಥಿತಿ ಇದ್ದಾಗ ಭಾಳಷ್ಟು ಕಷ್ಟಗಳೆಲ್ಲ ಪುನಃ ಬರ್ತಾ ಇರ್ತದೆ. ಇಂಥ ಸಂದರ್ಭಕ್ಕೆ ನಾವು ಏನು ಮಾಡಬಹುದು, ಅಥವಾ ನಮಗೆ ಯಾವ ದೇವತಾ ಸ್ತೋತ್ರವನ್ನು ಮಾಡುವ ಮಾತ್ರದಿಂದ ನಮಗೆ ಕಷ್ಟ ಪರಿಹಾರ ಆಗ್ತದೆ, ಅಥವಾ ಜೀವನದಲ್ಲಿ ನಾವು ಯಾವ ತರಹ ಭಗವಂತನ ಮೊರೆ ಹೋಗಬೇಕು. ಯಾಕಂದರೆ ಹಿಂದಿನ ಕಾಲದಲ್ಲಿ ಹಿರಿಯರೆಲ್ಲ ಹೇಳ್ತಿದ್ರು, ಜ್ಞಾಪಕ ಇರಬಹುದು ಎಂದ್ರಿಗೂ ಕೂಡ, ದೇವರ ಮೇಲೆ ಭಾರ ಹಾಕಿಬಿಡಪ್ಪ ಅಥವಾ ದೇವರ ಮೇಲೆ ಶರಣಾಗತಿ ಆಗಿಬಿಡಪ್ಪ ಅಂತೇಳಿ ಹೇಳ್ತಾ ಇದ್ರು. ಆದರೆ ಇವತ್ತಿನ ಕಾಲದಲ್ಲಿ ಜಂಜಾಟದ ಜೀವನ, ಸಾಂಸಾರಿಕವಾದಂತಹ ತಾಪತ್ರಯಗಳು, ವ್ಯವಸ್ಥೆಗಳು, ಹೀಗೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಬಹಳಷ್ಟು ಸುಲಭವಾದಂತಹ ಮಾರ್ಗಗಳೇನು ಮತ್ತು ಈ ಶ್ಲೋಕಗಳನ್ನು ಯಾವ್ಯಾವುದು ಪಠನೆ ಮಾಡಬಹುದು ಅದನ್ನು ಈ ದಿವಸ ತಿಳ್ಕೊಳ್ಳೋಣ. ಬಹಳಷ್ಟು ಸುಲಭವಾಗಿಯೂ ಇರಬೇಕು, ಅದರ ಫಲ ಬಹಳ ವಿಶೇಷವಾಗಿ ಅನಂತವಾಗಿ ಫಲ ಸಿಗುವ ಹಾಗಿರಬೇಕು. ಅಂತಹ ಶ್ಲೋಕಗಳನ್ನು ನಾವು ಪಠನೆ ಮಾಡೋಣ. ಈ ಮುಂದೆ ಹೇಳುವಂತಹ ಶ್ಲೋಕಗಳನ್ನು ಒಂದು ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಸಾಯಂಕಾಲದಲ್ಲಿ ಒಂದು 108 ಬಾರಿ ಅಥವಾ 28 ಬಾರಿ ಈ ಶ್ಲೋಕವನ್ನು ಪಠನೆ ಮಾತ್ರದಿಂದ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಹೇಳುವಂತಹದ್ದು ನಂಬಿಕೆ. ಏಕೆಂದರೆ ಅನೇಕ ಪುರಾಣಗಳಲ್ಲಿ, ಅನೇಕ ವ್ರತಕಥೆಗಳಲ್ಲಿ, ಹಾಗೆ ಅನೇಕ ನಮ್ಮ ಧಾರ್ಮಿಕ ಹಿಂದೂ ಸನಾತನವಾದಂತಹ ಧರ್ಮ ಗ್ರಂಥಗಳಲ್ಲಿ ಇರುವಂತಹ ಶ್ಲೋಕಗಳನ್ನು ಭಾಳಷ್ಟು ತಿಳಿಸ್ಕೊಡ್ತಾ ಇದ್ದೇವೆ. ಇದು ಒಂದು ಮಹತ್ತರವಾದಂಥ ಒಂದು ಶ್ಲೋಕ. ನೋಡಿ, ಮೊದಲನೇ ಶ್ಲೋಕ ಹೇಗಪ್ಪ ಅಂತಂದರೆ, ಇದು ಭಗವದ್ಗೀತೆಯಲ್ಲಿ ಬರುವಂಥ ಒಂದು ಶ್ಲೋಕ. ನೀವು ಕೂಡ ಕೇಳಿರ್ತೀರಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹರಿ ಓಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದು ಎರಡು ಬಹಳ ವಿಶೇಷವಾದಂಥ ಒಂದು ಶ್ಲೋಕ. ಈ ಶ್ಲೋಕ ನಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ. ಆದರೆ ಕಷ್ಟದ ಸಮಯದಲ್ಲಿ ಅಥವಾ ನಮಗೆ ಜೀವನದಲ್ಲಿ ಎಡಗಿರುವಂಥ ಸಮಯದಲ್ಲಿ, ಕೆಲಸ ಕಳ್ಕೊಂಡಂತಹ ಸಮಯದಲ್ಲಿ ಹೇಳಬೇಕು ಹೇಳುವಂತಹ ಜಾಗ್ರತೆ ಕಡಿಮೆ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಪುನಃ ಪದೇ ಪದೇ ಪಠನೆ ಮಾಡುವ ಮಾತ್ರದಿಂದ ನಮಗೆ ಆ ಭಗವಂತನ ಮೇಲೆ ತೇಷಾಂ ನಿತ್ಯಾಭಿಯುಕ್ತಾನಾಂ, ಅಂದರೆ ನಮ್ಮ ಯೋಗಕ್ಷೇಮವನ್ನು ಭಗವಂತನು ಕಾಪಾಡ್ತಾನೆ. ಅಂದರೆ ನಮಗೆ ಜೀವನದಲ್ಲಿ ಏನೇನು ಸಿಗಬೇಕು, ಏನೇನು ಆಗಬೇಕು ಅದೆಲ್ಲ ಭಗವಂತನ ಇಚ್ಛೆ. ಭಗವಂತನು ಎಲ್ಲವನ್ನು ಕೂಡ ಅನುಗ್ರಹಿಸುವಂತಹ ಒಂದು ಶಕ್ತಿ ಉಳ್ಳಂಥವನು. ಹಾಗಾಗಿ ನಾವು ಭಗವಂತ ಅಂಥೇಳಿ ಕರೀತೇವೆ. ಅಂತಹ ಆ ಸರ್ವಾತ್ಮಕವಾದಂತಹ ಸಕಲ ಜೀವ ಜಂತುಗಳ ಜೀವನವನ್ನು ಉದ್ಧಾರ ಮಾಡುವಂತಹ ಭಗವಂತನನ್ನು, ಕೃಷ್ಣನನ್ನು, ಮತ್ತು ಆ ವಿಶ್ವವ್ಯಾಪಿಯಾದಂತಹ ವಿರಾಟ್ ಸ್ವರೂಪನಾದಂತಹ ಜಗತ್ತಿಗೆ ಜ್ಞಾನದ ಬೆಳಕನ್ನು ಚೆಲ್ಲಿರುವಂತಹ ಆ ಭಗವಂತನ ಒಂದು ಧ್ಯಾನ ಶ್ಲೋಕ ಇದು. ಹಾಗೆ ಇನ್ನು ನೋಡಿ, ದೇವಿ ಪುರಾಣದಲ್ಲಿ ಅಥವಾ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಒಂದು 3 ಶ್ಲೋಕಗಳಿದ್ದಾವೆ. ಅದನ್ನು ಕೂಡ ಪಠನೆ ಮಾಡಬಹುದು. ಫಸ್ಟು ನೀವು ಈ ಶ್ಲೋಕವನ್ನು ಶ್ರವಣ ಮಾಡ್ತಾ ಇರಿ. ಯಾಕಂದರೆ ಒಂದೇ ಸಲ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರದೇ ಇರಬಹುದು, ಅಥವಾ ಉಚ್ಚಾರ ಮಾಡುವಾಗ ತಪ್ಪಾಗಬಹುದು. ಹಾಗೆ ತಪ್ಪಾಗದೇ ಇರುವ ಹಾಗೆ
ಪುನಃ ಪುನಃ ಶ್ರವಣ ಮಾಡ್ತಾ ಬಂದರೆ ಒಮ್ಮೆ ಅದನ್ನು ಬರ್ಕೊಳ್ಳುವಂತಹದ್ದು, ಓದುವಂತಹ ಪ್ರಯತ್ನಗಳು ಕೂಡ ಆಗಬಹುದು ಜೀವನದಲ್ಲಿ. ಓಂ ಸರ್ವಬಾಧಾಸು ಘೋರಾಸು ವೇದನಾಭ್ಯರ್ದಿತೋಪಿ ವಾ ಸ್ಮರನ್ ಮಮೈತಚ್ಚರಿತಂ ನರೋ ಮುಚ್ಚೇತ ಸಂಕಟಾತ್. ಓಂ ಸರ್ವಬಾಧಾಸು ಘೋರಾಸು ವೇದನಾಭ್ಯರ್ದಿತೋಪಿ ವಾ ಸ್ಮರನ್ ಮಮೈತಚ್ಚರಿತಂ ನರೋ ಮುಚ್ಚೇತ ಸಂಕಟಾತ್. ಓಂ ಸರ್ವಬಾಧಾಸು ಘೋರಾಸು ವೇದನಾಭ್ಯರ್ದಿತೋಪಿ ವಾ ಸ್ಮರನ್ ಮಮೈತಚ್ಚರಿತಂ ನರೋ ಮುಚ್ಚೇತ ಸಂಕಟಾತ್. ಓಂ ಸರ್ವಬಾಧಾಸು ಘೋರಾಸು ವೇದನಾಭ್ಯರ್ದಿತೋಪಿ ವಾ ಸ್ಮರನ್ ಮಮೈತಚ್ಚರಿತಂ ನರೋ ಮುಚ್ಚೇತ ಸಂಕಟಾತ್. ಓಂ ಸರ್ವಬಾಧಾವಿನಿರ್ಮುಕ್ತಃ ಧನಧಾನ್ಯಸಮನ್ವಿತಃ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯಃ. ಓಂ ಸರ್ವಬಾಧಾವಿನಿರ್ಮುಕ್ತೋ ಧನಧಾನ್ಯಸಮನ್ವಿತಃ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯಃ. ಓಂ ಸರ್ವಬಾಧಾವಿನಿರ್ಮುಕ್ತೋ ಧನಧಾನ್ಯಸಮನ್ವಿತಃ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯಃ. ಓಂ ಸರ್ವಬಾಧಾವಿನಿರ್ಮುಕ್ತೋ ಧನಧಾನ್ಯಸಮನ್ವಿತಃ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯಃ. ಓಂ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಮಸ್ಮದ್ವೈರಿವಿನಾಶನಂ. ಓಂ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಮಸ್ಮದ್ವೈರಿವಿನಾಶನಂ. ಓಂ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಮಸ್ಮದ್ವೈರಿವಿನಾಶನಂ. ಓಂ ಇದು ಸರ್ವಬಾಧ ಹೇಳುವಂತಹ 3 ಶ್ಲೋಕಗಳು. ಈ ಒಂದು ಶ್ಲೋಕದ ಅರ್ಥಗಳೇನಪ್ಪ ಅಂತಂದರೆ, ನಮ್ಮಲ್ಲಿ ಒಳಗಡೆ ಇರುವಂತಹ ಶತ್ರುಗಳು, ಹೊರಗಡೆ ಇರುವಂತಹ ಒಂದು ಶತ್ರುಗಳು, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ, ಹೀಗೆ 3 ರೀತಿಯಾದಂತಹ ಶತ್ರುಗಳ ಸಂಬಂಧವಾದಂತಹ ದೋಷಗಳು ಕೂಡ ನಿವೃತ್ತಿಯಾಗತ್ತೆ. ನೋಡಿ, ಒಳಗಡೆ ಯಾವುದಪ್ಪ ಅಂತಂದರೆ, ಬೆಳಗ್ಗೆ ಬೇಗನೆ ಏಳಲಿಕ್ಕಾಗೋದಿಲ್ಲ, ಆಲಸ್ಯತನ, ಅಥವಾ ನಾಳೆ ಮಾಡೋಣ ಅಂತೇಳಿ ಬಿಟ್ಟುಬಿಡ್ತೇವೆ, ನಾಳೆಗೆ ಇನ್ನೊಂದೇನೋ ಸಮಸ್ಯೆ ಬರುತ್ತೆ. ಹಾಗೆ ಬಾಧೆಗಳು ಅಂತಂದರೆ, ನಾವು ಒಂದು ಹಂತಕ್ಕೆ ಕೆಲಸ ಕಾರ್ಯ ಇರಬಹುದು, ಉದ್ಯೋಗ ಇರಬಹುದು, ಹೀಗೆ ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಮುಂದೆ 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 ಹೋಗ್ತಾ ಇರ್ತೇವೆ. ಆದರೆ ಆಗುವಂತಹ ವ್ಯತ್ಯಾಸಗಳು ಪುನಃ ಪುನಃ ಹಿಂದೆ ಹೇಳ್ತಾ, ಪುನಃ ಪುನಃ ಹಿಂದೆ ಬರ್ತಾ, ಕೆಲಸ ಸಿಗ್ತದೆ, ಒಂದು 15 ದಿವಸ ತಿಂಗಳ ಮಾಡಿ ಮತ್ತು ಆ ಕೆಲಸವೂ ಕೂಡ ನಿಂತು ಹೋಗಿಬಿಡುತ್ತೆ. ಅಥವಾ ಯಾವುದೋ ಒಂದು ಬಿಸ್ನೆಸ್ಸಿಗೆ ಅಂತೇಳಿ ಕೈ ಹಾಕ್ತೇವೆ, ನಾವು ಆ ಬಿಸ್ನೆಸ್ ಶುರು ಮಾಡುವಂಥ ಸಮಯಕ್ಕೆ ಏನೋ ತೊಂದರೆನೋ, ಏನೋ ತಾಪತ್ರೆನೋ, ಅಥವಾ ಆ ಏರಿಯಾದಲ್ಲಿ ರೋಡ್ ಹಾಳಾಗೋದು, ಅಥವಾ ಒಂದು ಬಿಸ್ನೆಸ್ಸಿಗೆ ಹೊಡೆತ ಬರುವಂತಹ, ಹೀಗೆ ನಾವೆಲ್ಲ ನೋಡ್ತಾ ಇರ್ತೇವೆ. ಇವತ್ತಿನ ಕಾಲದ ನೋಡಿ, ಇದ್ದಕ್ಕಿದ್ದ ಹಾಗೆ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು, ಹಿಂದೆ ಕೊರೋನಾ ಮೊದಲಾದಂತಹ ರೋಗಗಳು ಉತ್ಪತ್ತಿ ಆಯಿತು. ಹೀಗೆ ಬೇರೆ ಬೇರೆ ರೀತಿಯಾದಂತಹ ನಮಗೆ ತೊಂದರೆಗಳು, ನಾವು ಆರಂಭ ಮಾಡೋದಕ್ಕೂ ತೊಂದರೆ ಶುರುವಾಗೋದಕ್ಕೂ ಸರಿಯಾಗ್ತದೆ. ಹಾಗಾಗಿ ಇಂತಹ ಎಲ್ಲ ತೊಂದರೆಗಳನ್ನು ಕೂಡ ಭಗವಂತನ ದೂರ ಮಾಡಲಿ, ಲೋಕಕ್ಕೆ, ಜನತೆಗೆ, ಎಲ್ಲರಿಗೂ ಕೂಡ ಸುಭಿಕ್ಷೆಯನ್ನು ಉಂಟು ಮಾಡಲಿ. ಹಾಗೆ ಜೀವನದಲ್ಲಿ ಬಂದಿರುವಂತಹ ಕಷ್ಟಗಳನ್ನೆಲ್ಲ ಆ ಭಗವಂತನು ಪರಿಹಾರ ಮಾಡಲಿ ಅಂಥೇಳಿ ಆರಾಧ್ಯ ದೇವತೆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.